ನೀನು ನಿನ್ ಸೊಸೆದಿರ್ಗೆ ಕಲ್ಸು. ನೀನ್ ಯಾರು? ನೀವೆಲ್ಲಿಂದ ಬರ್ತೀರಮ್ಮ ಇಲ್ಲಿ? ದೊಡ್ಡ ಜಗಳ ಆಗ್ತೈತಪ್ಪ, ಬೇಜಾರಾಗುತ್ತೆ. ಬರ್ತೈತೆ ಗೈಸ್, ಬೆವರು ಬರ್ತೈತೆ. ನಮ್ಮ ಅಕ್ಕ ಮಾಡ್ತಾರೆ ಟೆನ್ಷನ್ಗೆ. ನಾನಂತೂ ಸಿಗಾಕಂಡೀನಿ ಬ್ರೋ. ಆಗಲ್ಲ ಗೈಸ್ ನನ್ನ ಕೈಲಿ. ಅಲ್ಲೆಲ್ಲ ಸೇರ್ಕೊಳ್ಳಿದ್ರು, ಯಾಕೆ ನನ್ನ ಪಕ್ಕದಲ್ಲೇ ಬಂದು ಕುತ್ಕೊಂಡೆ ಸೀನಾ. ಆಗ್ಲಿ ಇಂಪ್ರೆಸ್ ಮಾಡ್ತಾನೆ, ಇಂಪ್ರೆಸ್ ನನ್ನ ಮಗ ಹಂಗೆ ಕಣೆ. ನಾವು ಹೂವ ನೋಡ್ಕೊಂತಾನೆ. ನಿಮ್ಗೊಂದು ಗುಡ್ ನ್ಯೂಸ್ ಗೈಸ್, ಕಣ್ ಕುಕ್ಕೋ ತರನೇ ಇರುತ್ತೆ, ಬಾಯಿ ಮೇಲೆ ಬೆರಳಿಕ್ಕಂತೀರಾ. ಚೆನ್ನಾಗಿರುತ್ತೆ ಅನ್ಸುತ್ತೆ, ನೋಡೋರ್ ಕಣ್ಗೆ ಹೆಂಗ್ ಕಾಣಿಸುತ್ತಾ ಗೊತ್ತಿಲ್ಲ. ಸ್ವಲ್ಪ ಇನ್ನು ನಿನ್ನೆ ನೋಡೋರು ಒಬ್ರು ಬರ್ತಾರೆ ತಡಿ. ಮನೆ ಹತ್ರ ಬಂದು ನೀರನ್ನು ಉಪಯೋಗಿಸಿ ಅವರ ಕಾರನ್ನು ವಾಶ್ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಅವರ ಮನೆ ಹತ್ರ ನೀರಿಲ್ಲದ ಕಾರಣ ನಮ್ಮನೆ ಹತ್ರ ಬಂದು ನೀರನ್ನು ಉಪಯೋಗಿಸುತ್ತಿದ್ದಾರೆ. ಯಾಕ್ರಿ ನಿಮ್ ಮನೆ ಹತ್ರ ನೀರಿರ್ಲಿಲ್ವಾ? ನಮ್ಮನೆ ಹತ್ರ ಬಂದೆ. ನೀವು ಇಷ್ಟ, ನೀವಿಬ್ರು ಟ್ವಿನ್ ಆಗ್ತಿದ್ದೀರಾ ಆಕ್ಚುಲಿ ಅನ್ಸ್ತು ನನ್ಗೆ. ಸೊ ಗೈಸ್, ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವ್ರಿಬ್ರನ್ನ ಎಲ್ಲೋ ನೋಡಿದ್ನಲ್ಲ. ವರ್ಷಿತ ಏನ್ ಇಲ್ಲಿ ಬಂದ್ಬಿಟ್ಟಾವೆ ಅಂತ ಗೈಸ್, ನಾನೇ ಬಂದ್ಬಿಟ್ಟಿದೀನಿ. ನಾವು ನಮ್ಮ ಮನೇಲಿ ಇವತ್ತು ಗಂಗಮ್ಮ ಪೂಜೆ ಮಾಡಿಸ್ತಾರೆ ಗೈಸ್. ಬನ್ನಿ ತೋರಿಸ್ತೀನಿ ಹೆಂಗ್ ಮಾಡ್ತಾರೆ ನಮ್ಮ ಮನೇಲಿ ಗಂಗಮ್ಮ ಪೂಜೆನ ಅಂತ. ದಿಸ್ ಇಸ್ ದ ಲೊಕೇಶನ್ ಗೈಸ್. ಇದೆಲ್ಲ ಫುಲ್ ಹಳ್ಳಿ ತೋರ್ಸಿ. ಅಲ್ಲಿ ನೋಡಿ, ಅಲ್ಲಿ ಚಡ್ಡಿ ಹಾಕೊಂಡು ಓಡಾಡ್ತವ್ರೆ. ನಿಮ್ಗೆ ಯಾಕೆ ಬೇಕದು? ಫುಲ್ಲು ಚಡ್ಡಿ ಹಾಕೊಂಡು ಬೀಳ್ತಾರೆ ಅನ್ಸುತ್ತೆ ನೀರ್ಗೆ. ಒಳ್ಳೆ ಕಡೆ ಇವಾಗ ನೋಡಿ ದಬಕ್ ಅಂತ ಬೀಳ್ತಾರೆ. ಅವ್ರಿಗೆ ಗೊತ್ತೂ ಇರಲ್ಲ ಅಲ್ಲ ನಾನು ಹಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಬೀಳ್ರಿ ಅಣ್ಣ, ಬೀಳಣ. ಯಾವ ಇವೆಲ್ಲ ಅದು ನೀರೇ, ಬಟ್ ಅವ್ರು ಬಿದ್ದಿಲ್ಲ ಗೈಸ್. ಸರಿ ಬಿಡಮ್ಮ, ಸುಮ್ಮನೆ ನೀನು. ಎಲ್ಲ ಫಸ್ಟ್ ಪೂರ ನೀರಿತ್ತೆ ಗೈಸ್. ನಾನು ಒಂದಾನೊಂದ್ ಕಾಲ ಯಾವಾಗ ಅಂದ್ರೆ ನಾನು ಚಿಕ್ಕ ವಯಸ್ಸು ಇರ್ಬೇಕಾರೆ ಗೈಸ್, ಇಷ್ಟೇ ಇರ್ಬೇಕಾದ್ರೆ ಇಲ್ಲಿ ಫುಲ್ಲು ನೀರಿತ್ತು. ಆದ್ರೆ ಇವಾಗ ನೀರೇ ಇಲ್ಲ ಗೈಸ್. ಬಿಸಿಲು ಜಾಸ್ತಿ ಆಗಿ ಎಲ್ಲ ಎವಾಪರೇಟ್ ಆಗ್ಬಿಟ್ಟು. ನನ್ಗೆ ಎವಾಪರೇಟ್, ಈ ಸೈನ್ಸ್ ಸ್ಟೂಡೆಂಟ್ ಬಂದ್ರೆ ನನಗೆ ಈ ಪದಗಳೆಲ್ಲ ಕೇಳಿಸ್ಕೊಳ್ಳೋದು, ಇಲ್ಲಾಂದ್ರೆ ಕೇಳಿಸ್ಕೊಳ್ಳೋದೇ ಇಲ್ಲ. ಏನಾಯ್ತು ಡ್ಯಾಡಿ ಗಾಡಿಗೆ? ನೀರು ಅಂತ ಎಷ್ಟು ನೀರು ಜೈಸ್, ಏನಾದ್ರೂ ಗಾಡಿಗಾದ್ರೆ ನಮ್ಮ ಅಪ್ಪನೇ ನೋಡುತ್ತೆ ಜೈಸ್. ಇಲ್ಲಿ ನಮ್ಮ ಅಪ್ಪ ಲುಕ್ಕು ವಾ, ಹೆಂಗೆ ನಮ್ ಫಾರಿನ್ ಬ್ರೀಡ್. 3 ಕಲರ್ ಹಾಕಬೇಕಾಗಿತ್ತು, ಒಂದೇ ಕಲರ್ ಹಾಕೊಂಡಿರೋದು. ಕ್ಯೂಟಾಗಿ ಅನ್ಸ್ತವ್ರಲ್ಲ ಗೈಸ್ ನಮ್ಮಪ್ಪ. ಸ್ವಲ್ಪ ಬೆಳಗಿದ್ರೆ ಚೆನ್ನಾಗ್ ಅಂತಿದ್ದೆ. ಕರಿಯ ನೀನು, ಕರಿಯ ಡ್ಯಾಡಿ. ಹಾಗಾಗಿ ಮಕ್ಳವೇನ್ ಯಾರು ನೋಡ್ಬೇಕು ಬಿಡ್ ನನ್ನ ಅಂತ. ಅದು ನಿಜ ಗೈಸ್. ನಮ್ಮ ಅಪ್ಪ ಇರೋ ಬರೋ ಹುಡುಗಿರ ಹತ್ರ ಎಲ್ಲ ಮಾತಾಡುತ್ತೆ. ನಾವೇ ಮಾತಾಡಿರಲ್ಲ ಹೋಗ್ಬಿಟ್ಟು ಬಾ ಪುಟ್ಟ ಅನ್ಕೊಂಡ್ ಮಾತಾಡುತ್ತೆ. ಇಲ್ಲೇ ಗೈಸ್ ನಾವು ಗಂಗಮ್ಮಣ್ಣ ಮಾಡೋದು. ಅಲ್ಲಿ ನೋಡ್ರಿ ನಮ್ಮ ಅಜ್ಜಿ, ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೇ. ನಮ್ ಡ್ಯಾಡಿ ಸದ್ಯ ಎಕ್ಸ್ಪೆರಿಮೆಂಟ್ ಮಾಡ್ಲು ಗೈಸ್. ಅದು ರಿಸಲ್ಟ್ ಅಪ್ಪ ಅಮೆರಿಕನ್ ತರ ಕಾಣ್ತಾ ಇಲ್ವಾ ನಮ್ಮಪ್ಪ? ಇವಾಗ ಕೆಲ್ಸದವಳೆ ನೋಡಿ ಗೈಸ್, ರಷ್ಯಾದಿಂದ ಕರ್ಸಿದೀನಿ ಕೆಲ್ಸದವಳನ್ನ. ನೀವೇನ್ ಬಿಡ್ರಿ ಸೌಕರ್ ಮಂದಿ. ಗೈಸ್ ಇಲ್ಲೊಂದು ತೋರಿಸ್ತೀನಿ ನೋಡ್ರಿ. ಇಲ್ಲಿಂದ ನಾನ್ ದೂರ ಇದ್ದೀನಪ್ಪ. ನೋಡ್ರಿ ಲಣಿಬಿ ಹೆಂಗೈತೆ. ಒಂದೇ ಒಂದ್ ಕಚ್ಚಿತ್ತು ಅಂದ್ರೆ ಡಮಾಳ್. ನಮ್ಮನೆ ಮಹಾಲಕ್ಷ್ಮಿ ಬಂದ್ಬಿಟ್ಟವ್ರೆ. ಒಂದು ರಾಮಲಕ್ಷ್ಮಿ, ಇನ್ನೊಂದು ಸರಸ್ವತಿ, ಒಂದು ಕಾಸ್ ದೇವತೆ, ಇನ್ನೊಂದು ವಿದ್ಯಾ ದೇವತೆ. ಕಾಸ್ ದೇವತೆ ಸ್ವಲ್ಪ ಕಾಸ್ ಕೊಡ್ರಿ, ಕಾಸ್ ದೇವತೆ ಯಾರೇ ಅಂತ ಇಲ್ಲ. ನನ್ ಕಾಸ್ ದೇವತೆ ಏನ್ ಮಾಡೋಣ? ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಯಾರಾದ್ರೂ ಕಪ್ಪು ಬಟ್ಟೆ ತರ್ತಾರ? ಯಾರ್ದದು ಕಪ್ಪು ಬಟ್ಟೆ? ಯಾರ್ದು? ನಿನ್ ಮಗಳಿಗೆ ಬಿಳೆದಮ್ಮ ಅದು ಇರಮ್ಮ. एकदम इन्होंने वक्त बदल दिया, जज्बात ಕಾಣ್ತಾ ಇಲ್ವಂತೆ ನಮ್ಗೆ. ಬೈಯಜ್ಜಿ ನಮ್ಮನ ಕಾಣಿಸಲ್ಲ ಬೆಳ್ಳಿಗಿರ ಬೈಯಿ ಸರಿಯಾಗಿ ನೋಡ್ಬಿಟ್ಟು ನೋಡ್ಬಿಟ್ಟು ಬೈ. ನಮ್ ಕಡೆ ಇದನ್ನ ಬ್ಲಾಕ್ ಅಂತಾರೆ ಗೈಸ್. ಇದನ್ನ ಬೈತಾನೆ. ಇವಾಗ ಬೈತ್ಯಾ ಬೈಯಲ್ವಾ? ನಾವ್ ತಂದಿದಕ್ ನೀನ್ ಅವತ್ ಹಾಕಕ್ ಬಿಟ್ಟಿಲ್ಲ. ಮಕ್ಳಿಗೊಂದು ಮೊಮ್ಮಕ್ಳಿಗೊಂದು ಮಾಡ್ಬೇಡ, ಅದಕ್ಕೆ ಮಾಫಿ. ನಮಸ್ಕಾರ ರೀ.
ಯಾವ ತಿರ್ಬೋಕಿ ನನ್ ಮಗನ್ ಗೊತ್ತು. ನಮ್ಮ ಹುಡುಗಿನ ನಾವು ರಷ್ಯಾದಿಂದ ಇದಕ್ಕೆ ಕಲ್ಸಿರೋದು. ಕೊಡತ್ ತಗೋತಮ್ಮ ಮಾಡು. ಇದೇ ಆಯ್ತು ನಿಂದು. ಮಾಡತ್ತಮ್ಮ. ಯಾವಾಗ ಕಲ್ತ್ಕೊಂತೀಯೋ ನೀನು ನಿನ್ ಸೊಸೆದಿರ್ಗೆ ಕಲ್ಸು. ನೀನ್ ಯಾರು? ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನಾನಿನ್ನ ನಮ್ಮ ಅಜ್ಜಿ ನಮ್ಗೆ ಹೇಳ್ಕೊಟ್ಟೈತೆ, ನಿಮ್ಮ ಅಜ್ಜಿ ನಿಮ್ಗೆ ಹೇಳ್ಕೊಡೋದು ಕಲ್ತ್ಕೊಳ್ರಿ. ಕಲ್ತ್ಕೊಂತೀನಿ. ಆಯ್ತು ಇಕ್ಕು ಕರೆಕ್ಟ್ ಇಕ್ಕತ್ತಮ್ಮ. ಅತ್ತಮ್ಮ ರೌಂಡ್ ಇರ್ಬೇಕತ್ತಮ್ಮ. ನಾನು ಹೆಂಗ್ ಹೇಳ್ಕೊಟ್ಟಿದ್ದೀನೋ ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ಬೇಕು ನೀನು. ಆಯ್ತಾ? ನೀನ್ ನನ್ನ ಅತ್ತೆ ಅಲ್ವಾ? ಕರೆಕ್ಟ್. ಮನೆಗೆ ಒಪ್ಕೊಂಡಲ್ಲ. ನನಗಿದ್ರ ಒಂಥರ ಸಂತೋಷ. ಗೈಸ್ ಯಾರಾದ್ರೂ ನೀವು ಇಲ್ಲಿ ಗಂಗಮ್ಮ ಮಾಡ್ತೀರಾ? ಯಾಕೆ ತುಂಬಾ ಜನ ಮಾಡ್ತಾರೆ ಗೈಸ್, ನಮ್ಗೆ ಗೊತ್ತಿರೋರೆಲ್ರು. ನೀವು ಇಲ್ಲಿ ಮಾಡಂಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಗೈಸ್, ನನ್ಗೂ ಗೊತ್ತಾಗ್ಲಿ ಎಷ್ಟ್ ಜನ ಮಾಡ್ತೀರಾ. ನಾವು ಮಾಡೋ ಕಡೆ ನೀವು ದೇವ್ರ ಮಾಡ್ತೀರಾ ಅಂತ. ಗಂಬ್ರ ಇಟ್ಕೊಂಡು ಯಾರಿಗ್ ವೇಟಿಂಗ್ ಸೀನಾ? ಪಾಪ ಸದ್ಯ ಇಕ್ತಾರೆ ಈ ಕಡೆ ಹಿಡಿತಾ ಇದ್ದೀನಿ ರಮ್ಮ. ನನ್ನ ಹ್ಯಾಂಡ್ರಿ ಈ ಕಡೆ ಹಿಡಿಯೋ. ತಾಳ್ಮೆಯಿಂದ ಧರೆಗಿಳಿದು ನೀ ಬಂದೆ ಗಂಗಮ್ಮ. ಸಂಧ್ಯಾ ಸಂಧ್ಯಾ ಸಾಂಪ್ರದಾಯಿನಿ ಸುಪ್ಪಿನಿ ಸುಖ ಪಿನಿ ಸುಖ ಪೋಸನಿ. ಇವಳು ಯಾಕೆ ಫಸ್ಟ್ ಹಾಕ್ಲಿ ಬಿಡಮ್ಮ, ಅದೇ ತಾತದ್ ಬಿಡಿ, ಏನಾಗಲ್ಲ. ಮತ್ತೆ ಎಲ್ಲಾರು ಅಷ್ಟು ಹಾಕಿದ್ದಾರೆ ನೋಡಿ ಬಿಡ. ಸನ್ಸ್ಕ್ರೀನ್ ಹಾಕೊಂಡ್ಬಂದಿದೆ 500 ರೂಪೀಸ್ ಸನ್ಸ್ಕ್ರೀನ್. ಗೈಸ್ ಇವಾಗ ಸೀನಾ ಒಂದು ಚಿಕ್ಕ ಗಿಮಿಕ್ ಮಾಡ್ತಾನೆ ನೋಡ್ರಿ. No, 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 no. ಅಥವಾ ಹಿಂಗೆ ಅಮ್ಮಮ್ಮ ಏನು ಕಚ್ಚಾಗ್ತದೆ? ಪಾಪ ನಮ್ಮತ್ತೆ ಯಾರಿಲ್ಲ ಅನ್ಕೊಂಡಿದ್ಯಾ? ಬಾತಮ್ಮ ಏನಕ್ಕೆ ಬರ್ತೀವಿ? ಎಷ್ಟೊಂದು ಜನ ಬೆಳಗ್ಗೆಯಿಂದ ಬಂದು ಹೋಗೋರಲ್ಲ, ಸ್ವಲ್ಪ ಸುಮ್ಮನೆ ಇರ್ರಿ. ಕೊಡ್ತಾರೆ. ದೊಡ್ಡ ಜಗಳ ಆಗ್ತೈತಪ್ಪ. ಅಲ್ಲಿ ನೋಡ್ರಿ ನಮ್ಮ ಮನೆ ಹೆಣ್ಮಗ ಹೆಂಗ್ ತಿಂತವ್ರೆ. ತಿನ್ರಿ ಇಲ್ಲಮ್ಮ ತಿಂದಿ. ನಾವು ತಿಂದ್ರೆ ಅವಳಿಗೆ ಬಾಯಿ ನೀರು ಬರ್ತದೆ. ಅವಳು ತಿನ್ನಕ್ ಬಿಡ್ತಾಳ ಅನ್ಕೊಂಡಿದ್ಯಾ? ಅಲ್ಲಲ್ಲ, ಹೊಟ್ಟೆನೋ ಬಂದ್ಬಿಡ್ತದೆ. ಹೊಟ್ಟೆನೋ ಬರ್ತದೆ. ಸೀತಾ ನಮ್ ನಾಯಿನ ಏನಕ್ ತಿಂತ ಇಲ್ಲ ಗೊತ್ತಾ? ನಿನ್ನಿಂದ ಹೊಟ್ಟೆನೋ ಬಂದ್ಬಿಡುತ್ತೆ ಅಂತ. ದೃಷ್ಟಿ ಆಗ್ತದಂತೆ. ಅದಕ್ಕೆ ಹಾಕಿದ್ಯಾ? ಬರೀ ಇವಳು ಪೋಸ್ ಕೊಡದೆ. ಸುಮ್ಮನೆ ಕುತ್ಕೊಳ್ಳಮ್ಮ ಅಲ್ಲಿ ಮಗು. ಅವ್ರು ಪೂಜೆ ಮಾಡೋದು ಬೇಡವಾ ನಿಮ್ದೇಗೆ? ನೀವ್ ಎಲ್ಲಿಂದ ಬರ್ತೀರಮ್ಮ ಇಲ್ಲಿ? ಎಲ್ಲಿಂದ ಬರ್ತೀರಾ? ನಾಲ್ಕು ಕೋಟೆ ಯಾವ್ದೋ ಕೋಟೆ ಪೂಜೆ ಮಾಡಕ್ ಬಿಡ್ರಮ್ಮ. ದೊಡ್ಡದಾಗಿ ಬಣ್ಣ ಕಟ್ಕೊಂತಾರೆ. ಇನ್ನೇ ಬೈತಾರೆ. 100 ರೂಪಾಯಿ ಕೊಡ್ತೈತೆ. ನಮ್ಮ ಹತ್ರ ಇಲ್ವೇನೋ? ಕೊಡು. ಚಲೈ ನಿನಗ್ ದರ್ಬಾರ್ ಮಾಡಕ್ ಆಗಲ್ಲ ನಾವು. ಅಪ್ಪನ ದರ್ಬಾರ್ ಯಾರ ಕೈಲೂ ಮಾಡಕ್ ಆಗಲ್ಲ. ಓನರ್ ಬರ್ತಾವ ನೋಡಮ್ಮ, ಈಸ್ಕೊಂಡ್ರ. ಏನ್ ಮಾಡಿದ್ರ ಕರ್ಮಜೀವಿಗಳ ಇವ್ರು? ಇಲ್ಲಪ್ಪ, ಚೇಂಜ್ ಇಲ್ಲಪ್ಪ. ಓ ಯಮ್ಮಗಂತ ಕರಮ್ಮ ಕಟ್ಟ ಅಟ್ಟೆ ನಮ್ಮ ಕಟ್ರ ಪೂಜೆ ಮಾಡೋದು ಕಾಸು ಕೊಡಿ ನಿಮ್ಗೆ ಪೂಜೆ ಮಾಡಕ್ಕೂ ಬಿಡ್ತಾ ಇಲ್ಲ. ಬೇಜಾರಾಗುತ್ತೆ. ಇವಾಗ ನಮ್ದು ಪೂಜೆ ಎಲ್ಲ ಆಯ್ತು. ಈಗ ನಾವು ಹೊರಡ್ತೇವೆ. ಎಲ್ರು ನೋಡ್ತಾವ್ರಲ್ಲ ಚಿ ಅವನು ಹೋಗೇ ಬಿಟ್ಟ ಕೆರೆ ಒಳಗಡೆ ಹೋಗ್ಬಿಟ್ಟ. ಬಂದು ಹೊಡ್ಬಿಟ್ಟಿರೋರು.
ಸೀನಂಗೆ ಧರ್ಮದೇಟು ಹಸಿರು ಗಾಜಿನ ಬಳೆಗಳೆ ಬಾರ ನನ್ನ ಮೇಲೆ ನಮ್ ಕಡೆ ಖುಷಿ ಬಾ ಖುಷಿ ನೋಡಿಸ್ತೀನಿ ಇದಕ್ಕೆ ಇವಳಿಂತ ಅವತಾರ ಬಾರೆ ನೋಡಿಸ್ತೀನಿ ನಾನು ಇವತ್ತೇ ನೀವು ಲಾಸ್ಟ್ ನೋಡ್ಕೊಂಡ್ರಿ ನೋಡ್ಕೊಂಬಿಡಿ ನಿಧಾನ ಕಲ್ಲೈತೆ ನಿಧಾನ ಅಯ್ಯೋ ಪರವಾಗಿಲ್ಲ ಗೈಸ್ ಓಡಿಸ್ತಾಳೆ ಹೆಂಗೆ ಓಡಿಸ್ತೀವಿ ಮತ್ತೆ ಓಡಿಸಿ ನಾವೇ ಹೋಗ್ಬಿಡಲ್ಲ ಬರೀ ಗೈಸ್ ಯಾರ್ಯಾರು ಬರ್ತೀರಾ ನಿಲ್ಸ ಸಾಕು ಇವ್ರೆಲ್ಲ ನೋಡಿ ಗೈಸ್ ಹೆಂಗ ನಿಂತವ್ರೆ ಲೇ ಏ ಮುಂದೆ ಟರ್ನ್ ಮಾಡಕ್ ಆಗಲ್ವೇ ನಂಗೆ ಗೊತ್ತು ಮತ್ತೆ ಅಲ್ಲಿ ಹೋಗ್ಬಿಟ್ರೆ ಸುಮ್ಮನೆ ಹೋಗೋಣ ಲೇ ಬೇಡ್ವೇ ಅಯ್ಯೋ ಗೈಸ್ ಇಲ್ಲೇ ಸಂಜೆ ಪ್ಲೀಸ್ ನಡಿಯ ಅಲ್ಲಿ ಟರ್ನ್ ಮಾಡಕ್ ಆಗಲ್ವೇ ಆಮೇಲೆ ಅಪ್ಪ ಫೋನ್ ಮಾಡಿ ಕರಿಬೇಕು ನೋಡು ನಾನು ಯಾವ ಗೇರಲ್ಲಿ ಇಕ್ಕಿದೀನಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಯ್ಯೋ ಗೇರ್ ಬೇರೆ ಐತೆ ಅದಕ್ಕೆ ಒಲಿ 6 ಇಕ್ಕಿ 5 ಇಕ್ಕಿ ಹೋಗೋಣ 6 ಕಾರ್ ಬರ್ತದ ನಮ್ಗೆ ಫಾಲೋ ಮಾಡ್ಕೊಂಡು ಬೇಡ ಗಾಡಿ ಆಫ್ ಮಾಡ್ಬಿಟ್ಟು ನಿಂತ್ಕೊಳ್ತೀನಿ ನಾನು ವಾಪಸ್. ಏ ಹೌದೇ ನಿಜವಾಗ್ಲೂ ಗಾಡಿ ಬರುತ್ತೆ ಕಣೆ ಹಿಂಗೆ ಆಟೋಗಳು ವಾಪಸ್ ಬರುತ್ತೆ ಈಗ ಈ ಕಡೆ ಅಷ್ಟು ದೊಡ್ಡ ಅಲ್ಲ ಈ ಕಡೆ ಇಷ್ಟು ದೊಡ್ಡ ಅಲ್ಲ ಮಧ್ಯ ಕರ್ಕೊಂಡು ಹೋಗ್ತಾಳೆ ಬಾರೆ ಟೆನ್ಷನ್ ತಗೋಬೇಡ ಅಂತ ಕರ್ಕೊಂಡು ಹೋಗ್ತಾಳೆ ಏನ್ ಮಾಡ್ತಾಳೋ ಗೊತ್ತಿಲ್ಲ ಗೈಸ್ ಇವ್ಳ ಫೋನ್ ನಾನು ಯಾವಾಗ್ಲೂ ಕರ್ಗೆ ಕಾಣಿಸ್ತೀನಿ ಗೈಸ್ ಈ ಸೈಡ್ ನಿಲ್ಸ್ಬಿಡೆ ಇಂಡಿಕೇಟರ್ ಏನಕ್ಕೆ ಹಾಕಿದ್ಯಾ ನಂಗೆ ಗೊತ್ತಿಲ್ಲ ಏನ್ ಹಾಕಿದೀನಿ ಅದು ಸುಮ್ಮನೆ ಯಾರು ಬಂದೇ ಇಲ್ವಲ್ಲ ಫಾಲೋ ಮಾಡ್ಕೊಂಡು ಒಟ್ಟೆ ಒಂದ್ ಗತಿ ಮಾಡ್ತೀಯ ನನ್ನ ನೀನು ಹೋಗಿ ನಿನ್ ಜೊತೆ ಹತ್ತಕ್ಕೆ ಕೂತೋದ್ನಲ್ಲ ನಾನು ಅಣ್ಣ ಹೋಗೋಣ ಸೈಡ್ಗೆ ಫಸ್ಟೇ ಗಾಡಿ ಬರ ಗುದ್ಗಿದ್ಬಿಟ್ಟೆ ನಾನು ಮುಚ್ಚೆ ಗೊತ್ತಿಲ್ಲ ಆ ಕಡೆನೂ ಅಲ್ಲ ಈ ಕಡೆ ನಗುವುದೋ ನೀವೇ ಹೇಳಿ ಹಿಂಗೆ ನಂಗೆ ಶೆಕೆ ಬರ್ತೈತೆ ಕೈಸ್ ಬೆವರು ಬರ್ತೈತೆ ನಮ್ಮ ಅಕ್ಕ ಮಾಡ್ತಾರೆ ಟೆನ್ಷನ್ಗೆ ಎಷ್ಟು ದೂರ ಹೋಗ್ಬೇಕು ಏನೋ ಟರ್ನ್ ತಗೊಂಡೋಕೆ ಗೊತ್ತಿಲ್ಲ ನಾನಂತೂ ಸಿಗಾಕಂಡೀನಿ ಬ್ರೋ ಈಗಲ್ಲ ಗೈಸ್ ನನ್ನ ಕೈಲಿ ಇಲ್ಲಿ ನಾಯಿಗಳು ಬೇರೆ ನಮಸ್ಕಾರ ರೀ ಗೈಸ್ ಬಂದವ್ರು ನೋಡ್ರಿ ನಾವೆಲ್ಲ ಹೋಗಿರ್ತೀವಿ ಅಳ್ಳಕ್ಕೆ ಅನ್ಕೊಂಡ್ ಬಂದವ್ರೆ ನೀನೇ ಟೆನ್ಷನ್ ಆಗ್ತೀಯ ನಾನು ಎಕ್ಸ್ಪರ್ಟ್ ಡ್ರೈವರ್ ನಾನು ಬರ್ತಿದ್ದೆ ಗಾಡಿ ಬಂದಾಗ ಅಲ್ಲಿ ನಿಂತಿದ್ದೀನಿ ಆಗೋಯ್ತು ಇವ್ ನೋಡು ಪ್ರೋ ಡ್ರೈವರ್ ತರ ಓಡಿಸ್ತಾನೆ ನಾನು ಓಡಿಸ್ತೀನಿ ಬಾ ರೈಸ್ ಹಾಕೋಣ ಬಾ ಒಂದ್ ಗಾಡಿ ಹೋಗೋದೇ ಹೆಚ್ಚು ಈ ಜಾಗದಲ್ಲಿ ರೇಸ್ ಮಾಡ್ತಾನಂತೆ ರೇಸ್ ಸಂಧ್ಯೆ ಹೆಂಗ್ ಓಡಿಸ್ತಾಳೆ ಅಂತ ಹೇಳು ಗಾಡಿ ಬಂತೆ ಅಮ್ಮ ಇದೆ ಗೈಸ್ ಅದಕ್ಕೆ ನಿಲ್ಸ್ಬಿಟ್ಲು ನಿಲ್ಸಿಲ್ಲ ಸ್ಲೋ ಮಾಡ್ದೆ ಇದನ್ನ ತಿರುಗಿಸ್ತಾಳೆ ಅಲ್ಲಿ ಏನ್ ಬರುತ್ತೋ ಎಕ್ಸ್ಪ್ರೆಷನ್ ಅವಳು ಮಾಡ್ತಾಳೆ ಇವಾಗ ರಾಮಕಥಮ ಮಾಡುತ್ತೆ ಅದಮ್ಮ ಅದು ಮಾಡ್ಬೇಕು ಆ ತರ ಮಾಡು ನೈಸ್ ಅದು ಅಲ್ಸಟ್ಟೆ ಆಚೆ ಬರುತ್ತ ಸಂಧ್ಯಾ ಅಂದ್ರೆ ಅಯ್ಯೋ ಅಂತೆ ಚೆನ್ನಾಗ್ ಕಾಣ್ತಿದ್ದೆ 2.5 ಲಕ್ಷ ಇನ್ನೇನು ಕೊಟ್ಟಿರೋದು ನಾನು ನನ್ಗೂ ಬೇಕು 2.5 ಲಕ್ಷ ಫೋನ್ ಇಲ್ಲಿದ್ರೆ ಮಮ್ಮಿ ಮರ ಕಾಣಿಸ್ತಿದ ಮರ ಬರ್ತೈತೆ ಅವನೇನು ಕುಡಿತಲ್ಲ ಆದ್ರೂ ಅಯ್ಯೋ ಸ್ವಲ್ಪ ದಿನ ಆಚೆ ಬರುತ್ತಂತೆ ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ವಾ ಬರಲ್ವಂತೆ ಮೇಲೆ ಟೈಮ್ ಆಯ್ತು ಗೈಸ್ ನಾವ್ ಅಪ್ಪನ್ಗೆ ಈ ಕಲರ್ ಹಾಕ್ಸ್ಬಿಟ್ಟು ನಂಗೆ ನೋಡಕ್ ಆಗ್ತಾ ಇಲ್ಲ ಪೆಣ್ಣೆ ನನ್ನ ಕಂಡಿದ್ದೀನಿ ಎಲ್ಲೋ ಸಿನಾ ಅವನೆಲ್ಲ ಆಗ್ತಿದ್ನಲ್ಲ ಏ ಸೀನಾ ಗೈಸ್ ಸೀನಾ ಗೈಸ್ ಈ ಮೊಗ್ಗಿನ ಜಡೆನ ಇಲ್ಲ ಆಗ್ತಿದ್ದೆ ಗೈಸ್ ಕಾರ್ ಹೆಣ್ಮಗು ಅಂತೆ ಅದಕ್ಕೆ ಅದಕ್ಕೆ ಮೊಗ್ಗಿನ ಜಡೆ ಆಗ್ತಿದ್ನಂತೆ ಮಿಸ್ ಆಗೋಯ್ತು ಹೋಗ್ಬಿಟ್ಟು ನಲ್ಗೆ ನಿನ್ ಮಗ ಒಂದೊಂದಲ್ಲ ನಿಂದು ಮಗಂದು ನನ್ ಮಗ ಹಂಗೆ ಕಣೆ ನಾವು ಹೂವ ನೋಡ್ಕೊಂತಾನೆ ಯವ್ವಾ ನೀನಂತೆ ಕಾರ್ನೇ ಹೂವ ಹೆಣ್ಮಕ್ಳು ನೋಡ್ಕೊಂತಾನೆ ಹೆಣ್ಮಕ್ಳು ಹೆಂಗ್ ನೋಡ್ಕೊಂತಾನೆ ಬೇಡ ಸುಮ್ನಿರಮ್ಮ ಅಂತೆ ಮಗ ಪ್ರಪೋಸಲ್ ಗೈಸ್ ನಾವು ಸೀನಾ ಈ ಸಿಂಗಲ್ ಹೊಡೆದ್ರೆ ಸಿಂಗಲ್ ಅಲ್ವಂತೆ ನೋಡು ನಿಂಗೊಂದು ಹೊಸ ಬರ್ತಾಳೆ ಬೇಗ
ಅಯ್ಯೋ ಬರೋ ಟೈಮ್ ಬರ್ತಾಳೆ. ಗಂಗಮ್ಮ ಪೂಜೆ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರಲ್ಲ ಇದನ್ನು ಮುಂದೆ ನೀವೇ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀರಾ ಅಂತ. ಅವ್ನ ಇದ್ಕೊಂಡು ಬರ್ತಾರೆ ನಮ್ಮ ಮನೆಗೆ ಅಂತೆ. ಮನೆಗೆ ಬಂದಿಲ್ಲ ಅಂದ್ರೆ ಪವಿತ್ರ ಬಂದಿಲ್ಲ ಫುಲ್ ಆಗತ್ತೆ ಅಂದ್ರೆ ನಾವು ಅದಕ್ಕೆ ಅವಳು ಪವಿತ್ರನೊಂದು ನಮ್ಮನೆ 4 ಜನ ಗಂಡ್ಮಕ್ಳು ಅವ್ನ ಹಂಗೇನಿಲ್ಲ ಸುಮ್ನಿರತ್ತ ಬಂದ್ಬಿಟ್ರೆ ಆ ಲೈನ್ ಪೂರ್ತಿ ನಮ್ಮ ಅತ್ತೆಗೆ ಇವೆಲ್ಲ ಅರ್ಥ ಆಗಲ್ಲ ಗೈಸ್. ಅಯ್ಯೋ ಇವ್ರು ಕರ್ಕೊಂಡ್ ಬಂದ್ರೆ ಒಂದಿನ ಎಲ್ಲ ಟೆಂಪಲ್ ಟೂರೇ ಗೈಸ್. ಟೆಂಪಲ್ ರನ್ನು ಇವಾಗೆಲ್ಲ ಹೋಗ್ತಾ ಇದೀವಿ. ಅಂಡ್ ಅತಿ ಶೀಘ್ರದಲ್ಲಿ ನಿಮ್ಗೊಂದು ಗುಡ್ ನ್ಯೂಸ್ ಗೈಸ್. ಒಂದು ಸಮಥಿಂಗ್ ಗುಡ್ ಹ್ಯಾಪನಿಂಗ್ ಇನ್ ಅವರ್ ಹೋಮ್. ದೊಡ್ಡದೊಂದು ಅದ್ದೂರಿಯಾಗಿರುತ್ತೆ, ಆಡಂಬರವಾಗಿರುತ್ತೆ, ಕಣ್ ಕುಕ್ಕೋ ತರನೇ ಇರುತ್ತೆ, ಸಕ್ಕದಾಗಿರುತ್ತೆ. ವೇಟ್ ಅಂಡ್ ವಾಚ್ ಅಂತ ಹೇಳ್ತಾ ಸಮಥಿಂಗ್ ಬಿಗ್ ಇಸ್ ವೇಟಿಂಗ್ ಗೈಸ್. ಪ್ಲೀಸ್ ವೇಟ್ ಫಾರ್ ಇಟ್ ಗೈಸ್. ಜಸ್ಟ್ ವೇಟ್ ಅಂಡ್ ವಾಚ್ ಅಷ್ಟೇ. ಶಾಕ್ ಆಗ್ಬಿಡ್ತೀರಾ. ವಿಲ್ ಬಿ ಸರ್ಪ್ರೈಸ್ಡ್. ಜಸ್ಟ್ ವೇಟ್ ಅಂಡ್ ವಾಚ್ ಗೈಸ್. ನನ್ ಮುಖ ಕಾಣ್ತೈತೇನೆ? ಕಾಣ್ತೈತ್ಲೆ? ಬೆಳ್ಳು ಕಾಣಿಸ್ತಿದೀನಾ? ಜಸ್ಟ್ ವೇಟ್ ಅಂಡ್ ವಾಚ್. ನೀವು ನೋಡಿ ಬಾಯ್ ಮೇಲೆ ಬೆರಳಿಕ್ಕಂತೀರಾ. ಒಂದು ಏನೋ ಒಂದು ಸರ್ಪ್ರೈಸ್ ಇದೆ. ಅದನ್ನ ನೋಡ್ಬೇಕು ಅಂತಂದ್ರೆ ಎಲ್ಲ ಒಂದು ಕಾಯ್ತಾ ಇರಿ. ಒಂದು ವಿಡಿಯೋ ಬರ್ತೈತೆ. ನಮಗೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೋಡೋರ್ ಕಣ್ಗೆ ಹೆಂಗ್ ಕಾಣಿಸುತ್ತಾ ಗೊತ್ತಿಲ್ಲ. ಎಲ್ರಿಗೂ ಚೆನ್ನಾಗೇ ಇರ್ಬೇಕು. ಕರೆಕ್ಟ್. ಆದಷ್ಟು ಬೇಗ ನಿಮ್ಗೊಂದು ಎಲ್ರಿಗೂ ಸಿಹಿ ಸುದ್ದಿ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡಬಹುದಾ ಇಲ್ವಾ? ಇಲ್ಲ ಗೈಸ್, ಹೋಟ್ಲಿಗೆ ಹೋಗ್ಬೇಕು, ಆಮೇಲೆ ಎಂಡ್ ಮಾಡೋಣ ಇರಿ. ಸ್ವಲ್ಪ ಹೊತ್ತು ನೋಡ್ರಿ ನನ್ನ. ಏನ್ ಮಾಡ್ತೀರಾ? ಸ್ವಲ್ಪ ಹೊತ್ತು ನೋಡ್ರಿ ನನ್ನ. ನಾನು ನೋಡ್ರಿ ಸ್ವಲ್ಪ ಹೊತ್ತು. ಇನ್ನೊಂದು ನಿನ್ನೆ ನೋಡೋರು ಒಬ್ರು ಬರ್ತಾರೆ ತಡಿ. ಓ ಮೈ ಗಾಡ್ ಅಶಿತ. ಆಯ್ತು ಬಿಡೆ ಗೈಸ್. ಇನ್ನು ಬರೀ ನನ್ನ ನೋಡೋರು ತಡಿ ಅನ್ನೋದೇ ಆಗೋಯ್ತು. ಆದ್ರೂ ಎಲ್ಲಿರುವೆ ಮನವ ಕಾಡುವ ರೂಪಸನೆ. ಓ ಅಲ್ಲಿ ಮೂನ್ ಇದೆ ಗೈಸ್, ಅದಕ್ಕೆ ಫ್ಯಾಮಿಲಿ ಫೋಟೋ ಅಂತೆ. ನನ್ನನ್ನೇ ಎಕ್ಸ್ಕ್ಲೂಡ್ ಮಾಡ್ಬಿಟ್ಟಿದ್ದೀರಾ. ನಾಚಿಕೆ ಮಾಡ ಬರೋದಿಲ್ವಾ ನಿಮ್ಗೆ? ಅಕ್ಕ ತಂಗಿರ ಬರ್ರಿ ದಿನ ಪೂರ್ತಿ ಉಪವಾಸ ಐತೆ. ನಾನಿಂದ ನೋಡಿಲ್ಲ ನೀವು. 500 ರೂಪಾಯಿ ಕೊಡ್ತಿಲ್ವಾ ಅಲ್ಲಿ? ಅಟ್ಲೀಸ್ಟ್ ಅದನ್ನ ತಿನ್ಸಿದ್ರು. ಇಲ್ಲ ಗೈಸ್ ಪಾಪ ಗೈಸ್, ಮನೇಲಿ ಬೆಳಗಿಂದ ಇವ್ರು ಯಾರು ಊಟ ತಿಂದಿರೋ ದೇವಸ್ಥಾನ ಸುತ್ತೊಡಿತವ್ರೆ. ಜನ ಸೋಂಬೇರಿಗಳಂದ್ರೆ ಫಸ್ಟ್ ಫ್ಲೋರ್ಗೆ ಕೂಡ ಇವ್ರಿಬ್ರು ಬಿಡಿ ಎಕ್ಸೆಪ್ಷನಲ್. ಸಂಜೀನು ಸೇರಿ ಸೋಂಬೇರಿ. ಅವಳು ಎತ್ತಕ್ಕಾಗತ್ತಲ್ಲ, ಯಾಕೆ ಬಂದು ಇವ್ರು ಅಲ್ಲಿ ನಮ್ಮನ್ನ ಕೆಳಗಡೆ ಸರ್ವಿಸ್ ಅವಳು ಕರ್ಕೊಂಡ್ ಬಂದಿದ್ದೀವಿ. ಇವಾಗ ಕೊಳ್ಳೋಣ ಅಂದ್ರು. ಕೂತಿದ್ರೆ ನಾನು ಸೀನಾ ಇಬ್ರೆ ಎದ್ದು ಓಡಾಡ್ಬೇಕಿತ್ತು. ಅದ್ ತಗೊಂಬಾ, ದೋಸೆ ತಗೊಂಬಾ. ನೀನು ನಾನ್ ಮಾಡಲ್ವಾ? ನಾನು ಒಂದ್ ದಿವಸಕ್ಕೂ ನೋಡ್ಲಿಲ್ಲ. ಎಲ್ಲ ಕೂತಿದ್ದಾಗ ತರಿಸ್ಕೊಂಡು ಪುಣ್ಯ ಮಾಡಿರ್ಬೇಕು ಎಲ್ಲದಕ್ಕೂ. ನಾನು ಈ ಹೋಟ್ಲಿಗೆ ಬಂದಿದ್ದು ಏನ್ ಕಾರಣ ಗೊತ್ತಾ? ವಾಶ್ರೂಮ್ ಹೋಗಿತ್ತು, ಅದಕ್ಕೆ ಈ ಹೋಟ್ಲ್ ಕರ್ಕೊಂಡ್ ಬಂದವ್ರೆ. ಸೀನಾ ಆಕ್ಚುಲಿ ಇಲ್ಲ, ಅಲ್ಲಿ ಡಾಬಾ ಹೋಗಿದ್ವಿ. ಕೆಲಸ ಡಾಬಾ ಇಳಿದ್ರಿ. ಆಮೇಲೆ ಅವ್ರು ನೋಡ್ದ ಡಾಬಾ ವರ್ಷ ಸರಿ ಇರಲ್ಲ, ಕ್ಲೀನ್ ಇರಲ್ಲ ಅಂದ್ಬಿಟ್ಟು ಇಲ್ಲ ಒಂದು ನಗು ಇಲ್ಲ ಹೇಳು ಇಲ್ಲ ಬಾಯಿ ಮುಸ್ಕೊಂಡು ಕುತ್ಕೋ. ಇವ್ರು ಮಾತಾಡೋದೇ ಅರ್ಥ ಆಗಲ್ಲ. ನಂಗೆ ಅರ್ಥ ಆಗಲ್ಲ, ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ ಗೈಸ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಬಾರಣ್ಣ, ನಿನ್ಗೋಸ್ಕರನೇ ಕಾಯ್ತಾ ಇದೀವಿ. ಅಯ್ಯೋ ಹಾ ಅತ್ತಮ್ಮ ಫಾ ಮಾಡ್ತವಣ ಅತ್ತಮ್ಮ. ಏನೇ ಮಾಡ್ಕೊಂಡಿರು. ಅವ್ನು ಬಿಟ್ಟು ನೀನು ಬೇಡ ಹೇಳೋದು ಹೇಳು ನೀನು. ನಂದು ರವೆ ಇಡ್ಲಿ ಬೇಕು ನಂಗೆ. ಸೀನಾ ಅಲ್ಲೆಲ್ಲ ಸೇರ್ಕೊಳ್ಳಿದ್ರು, ಯಾಕೆ ನನ್ನ ಪಕ್ಕದಲ್ಲೇ ಬಂದು ಕುತ್ಕೊಂಡೆ ಸೀನಾ? ಹೇಳು ಸೀನಾ ಯಾಕೆ? ಗೈಸ್ ನೋಡಿ ಅಲ್ಲೆಲ್ಲ ಅಲ್ಲೇ ಮುಂದೆ ಬರ್ತಾಳಲ್ಲ ಅದಕ್ಕೆ. ಓ ಸೀನಾ ನನ್ಗೆ ಫಾ ಮಾಡ್ದ ಗೈಸ್. ಇರ್ಲಿ ನೋಡ್ಕೊಳ್ಳೋಣ. ದಿನ ವರ್ಷ ಒಂದ್ ತಿಂಗಳಲ್ಲ, ಅದಕ್ಕೆ ಎದುರು ಕಡೆ ನೋಡೋಣ ಅಂತನ. ಆಗ್ಲಿ ಇಂಪ್ರೆಸ್ ಮಾಡ್ತಾನೆ. ಇಂಪ್ರೆಸ್ ಯಾಕೆ? ಇವ ಇಂಪ್ರೆಸ್ ಮಾಡ್ತೀನಿ. ಎಲ್ಲ ಸೀನಾ ವರ್ಷಿತ ಅಲ್ಲಿ ಕುತ್ಕೊಂಡು ನೀನ್ ಎದುರುಗಡೆ ಕುತ್ಕೊಂಡಿಲ್ಲ ಸೀನಾ. ನೀವು ಅವ್ರ ಅಮ್ಮನ್ಗೆ ಇರತ್ತೀಯ. ಅಜ್ಜಿ ಇಲ್ಬಾರ ಅಜ್ಜಿ. ಇಲ್ಬಾ ಅಜ್ಜಿ ಬಾ. ಅಜ್ಜಿ ಇಲ್ಬಾ. ಅಜ್ಜಿ ಬಾರಜ್ಜಿ. ಅಜ್ಜಿ ಬಾ, ನನ್ ಮಾತು ಕೇಳು. ಅಜ್ಜಿ ಪ್ಲೀಸ್ ಬಾ. ಅಯ್ಯೋ ನೀನ್ ಬಂದಿದ್ರೆ ಸೀನನ್ನ ಫಾ ಮಾಡ್ಬೋದಿತ್ತು. ಇಲ್ಲೆಲ್ಲ ಇಷ್ಟ ಹಿಂಗ್ ತಿಂತವ್ರೆ ನೋಡ್ರೆ. ಎಲ್ಲ ಬಂದಿದ್ದೆ ಸಾಂಬಾರ್ ಇಲ್ಲ ಮಾಡಿದ್ದೆ. ಎಲ್ಲ ಆರ್ಡರ್ ಮಾಡಿರೋದು ಸೀನಾ ಒಬ್ನೇ ಗೈಸ್.
ಅಲ್ಲಿ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡೋಣ ಅಲ್ಲ ಅವಾಗ್ಲೇ ಏನಂದೆ ಹೇಳತ್ತಮ್ಮ ಮನೇಲೆ ನನಗೆ ಹೇಳಿದ್ರೆ ಮನೇಲೆ ಮಾಡ್ಕೊಂಡು ತಿಂತಾ ಇದ್ದೆ. ಅಲ್ಲಿ ಕೇಳಿಸ್ಕೊಳ್ಳೋ ಬರೋ ಭಾನುವಾರ ಮಾಡ್ಕೊಡ್ಬೇಕಂತೆ. ಸರಿ ಆಯ್ತು. ನೈನಾ ಈಗ ಲೆಮನ್ ಮತ್ತೆ ಕೊರಿಯಂಡರ್ ಸೂಪ್ ಕುಡಿದೆ ಅಲ್ವಾ, ಇದಾದ್ಮೇಲೆ ಕಾಫಿ ಕುಡಿಯುತ್ತೆ. ಕಾಫಿ ಮಿಲ್ಕ್ ತಾನೆ, ಇಲ್ಲಿ ಲೆಮನ್ ಇರುತ್ತೆ ತಾನೆ, ಸೊ ಹಾಲು ಹೊಡ್ದೋಗ್ಬಿಡುತ್ತೆ ಒಳಗಡೆ ಕಾಫಿ ಹೊಟ್ಟೆಯಲ್ಲಿ ಅಂತಂದೆ. ಅದಕ್ಕೆ ನೈನಾ ಇಟ್ಕೊಂಡಿಲ್ಲ, ನಾನು ಎಪ್ಪಕ್ಕಂತೀನಿ ಅಷ್ಟೇ. ಗೈಸ್ ಅರ್ಥ ಆಗಿದ್ರೆ ಲೈಕ್ ಮಾಡಿ. ನಂಗೆ ಅರ್ಥ ಆಯ್ತು, ನಂಗೆ ಅವಾಗಲೇ ನಗು ಬಂತು. ಅದು ಮತ್ತೆ ಹೇಳ್ತಾವಳಲ್ಲ ಅದಕ್ಕೆ ನಂಗೆ ನಗು ಬರ್ತಾ ಇಲ್ಲ. ಬಟ್ ಕಾನ್ಸೆಪ್ಟ್ ಚೆನ್ನಾಗಿದೆ. ನಮ್ಮ ನೈನಾ ಸ್ವಾಗ್ಲಿ ರಿಪ್ಲೈ. ಸೊ ಗೈಸ್ ಇವಾಗ ಫೈನಲಿ ಊಟ ಆಯ್ತು. ಊಟ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ ಅನ್ಕೊಳ್ಳಿ, ಆದ್ರೂ ಫ್ಯಾಮಿಲಿ ಟೈಮ್ ಇಸ್ ಫ್ಯಾಮಿಲಿ ಟೈಮ್ ಗೈಸ್. ಮಸ್ತಿತ್ತು ಅನ್ಕೊಳ್ಳಿ. ರಿಯಲೈಸ್ ಆಗಿದ್ದೇನಂದ್ರೆ ನಾವು ಫ್ಯಾಮಿಲಿಗೋಸ್ಕರ ದುಡ್ಡು ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫ್ಯಾಮಿಲಿಗೆ ಲೈಕ್ ಅವ್ರಿಗೆ ಏನೇನು ಬೇಕೋ ಅವ್ರು ಖುಷಿಯಾಗಿದ್ದ ವಸ್ತುಗಳನ್ನ ಖರೀದಿಸೋಕ್ಕೆ ಕಾಸು ಮಾಡ್ತೀವಿ. ಒಂದು ಪಾಯಿಂಟಲ್ಲಿ ಅನ್ಸುತ್ತೆ ಗೈಸ್, ನಾನು ಅವ್ರ ಜೊತೆನೇ ಇರ್ಲಿಲ್ವಲ್ಲ, ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿಲ್ವಲ್ಲ ಅಂತ. ಅವ್ರಿಗೋಸ್ಕರ ಕಾಸು ಮಾಡಬೇಕು ನಿಜ, ಅವ್ರಿಗೋಸ್ಕರ ದುಡಿಬೇಕು ನಿಜ, ಆದರೆ ಅವ್ರಿಗೋಸ್ಕರ ಅವ್ರ ಜೊತೆನೂ ಇರಬೇಕು, ಅವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕು ಅದು ಅನಿಸುತ್ತೆ. ಪ್ರೆಸೆಂಟಲ್ಲಿ ಬದುಕೋದು ಕೂಡ ತುಂಬ ಇಂಪಾರ್ಟೆಂಟ್. ವಿಚ್ ಸಂಜೆ ಡೋಂಟ್ ಡಸ್. ಯಾವ ವಿಷಯ ಇದು? ರಷ್ಯಾ ಇಂಗ್ಲೀಷಾ? ವಿಚ್ ಸಂಜೆ ಡೋಂಟ್ ಡಸ್, ಡೋಂಟ್ ಡೂ, ಡೋಂಟ್ ಡೂ. ಗೈಸ್ ನಮ್ಮ ರಷ್ಯಾಗೆ ಇಂಗ್ಲೀಷ್ ಬರಲ್ಲ. ಅದೇನು MBBS ಮಾಡ್ತಾವಳ ನಮ್ಮ ಅಪ್ಪನಿಗೂ ನಂಗೆ ಗೊತ್ತಿಲ್ಲ. ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. 2,12,000 ಪ್ರೀತಿಯನ್ನು ಗಳಿಸಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಗಳಿಸೋ ಆಸೆ ನಂದು. ಸೊ ನನ್ನ ಆಸೆನ ನಿರಾಸೆ ಮಾಡಬೇಡಿ ಗೈಸ್ ಪ್ಲೀಸ್. ನೀವು ನೋಡ್ತೀರಾ ತಾನೆ, ನೋಡಬೇಕಾದ್ರೆ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇಷ್ಟೆಲ್ಲ ಬೇಜಾರು ಮಾಡಬೇಡಿ ನನಗೆ, ಓಕೆನಾ? ಸೊ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ವೀಡಿಯೋಸ್ನ ಹೆಂಗೆ ನೋಡ್ತಾಯಿರಿ, ಎಂಕರೇಜ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಈ ಲವ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ವೀಡಿಯೋದಲ್ಲಿ ಸಿಗೋಣ. ಬಾಯ್. ತಲೆ ಬಚ್ಕೊಂಡು ಮಗ ಕಳ್ಕೊಂಡು ಒಂದು ಸ್ವಲ್ಪ ಮೇಕಪ್ ಮಾಡ್ಕೊಂಡು ಮಾಡಬೇಕು. ಇವಾಗ ನಂಗೆ ಅಷ್ಟು ಪೇಷನ್ಸ್ ಇಲ್ಲ. ಬಾಯ್, ಗುಡ್ ನೈಟ್.